ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ನೈಟ್ ಬಂದಿರುವಂತ ಅಪ್ಡೇಟ್ ನ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬೈ ಪ್ರಾಕ್ಟೀಸ್ ಸೆಷನ್ ಅಂದ್ರೆ ರಣಜಿ ಪ್ರಾಕ್ಟೀಸ್ ಸೆಷನ್ಗೆ ಇವತ್ತು ಬರ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ಹಾಗೆ ರೋಹಿತ್ ಶರ್ಮಾ ಅವರು ಇವತ್ತು ಬಂದು ಪ್ರಾಕ್ಟೀಸ್ ಸೆಷನ್ ನ ಮುಗಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಇನ್ನೊಂದು ಅಪ್ಡೇಟ್ ಬಂದಿರೋದು ನಮ್ಮ BCCI ಕಡೆಯಿಂದ ಏನು ರಿವ್ಯೂ ಮೀಟಿಂಗು ಆಗಿತ್ತೋ ಅದ್ರಲ್ಲಿ ಅಷ್ಟೊಂದು ಅಪ್ಡೇಟ್ ಅಂತೂ ಬಂದಿರಲಿಲ್ಲ. ಆದ್ರೆ ಇವಾಗ ಬಂದಿರೋಂತ ಅಪ್ಡೇಟ್ ನ ಪ್ರಕಾರ ಏನು ಲಾಂಗ್ ಸೀರೀಸ್ ಗಳು ನಡೀತೋ ಅಂದ್ರೆ 1 ತಿಂಗಳು 1.5 ತಿಂಗಳು ಸೀರೀಸ್ ನಡೀತೋ ಆ ಸೀರೀಸ್ ಗಳಿಗೆ ವೈಫ್ ಗಳು ಅಲೌಡ್ ಇಲ್ಲ. ಬರೀ ಪ್ಲೇಯರ್ಸ್ ಗಳು ಮಾತ್ರ ಹೋಗಿ ಮುಗಿಸ್ಕೊ ಬರ್ಬೇಕು. ಯಾವುದೇ ರೀತಿ ಅವರ ಫ್ಯಾಮಿಲಿ ಟ್ರಾವೆಲ್ ಮಾಡಂಗಿಲ್ಲ. ಇನ್ಕ್ಲೂಡ್ ಟೀಮ್ ಬಸ್ ಒಳಗೂ ಸಹ ಅವರ ಫ್ಯಾಮಿಲಿ ಅವರು ಟ್ರಾವೆಲ್ ಮಾಡಂಗಿಲ್ಲ. ಮೊದ್ಲಾಗಿದ್ರೆ ಟ್ರಾವೆಲ್ ಮಾಡ್ಬೋದಿತ್ತು, ಆದ್ರೆ ಇವಾಗ ಲಾಂಗ್ ಟೂರ್ನಮೆಂಟ್ ಗಳಲ್ಲಿ ವೈಫ್ ಗಳು ಟ್ರಾವೆಲ್ ಮಾಡಂಗಿಲ್ಲ. ಏನಾದ್ರೂ ಚಿಕ್ಕ ಪುಟ್ಟ ಟೂರ್ನಮೆಂಟ್ ಗಳಾಗಿದ್ರೆ ಒಂದು 12, 13, 15 ದಿವಸದೊಳಗೆ ನಡೆಯುವಂತ ಟೂರ್ನಮೆಂಟ್ ಗಳಿಗೆ ವೈಫ್ ಗಳ ಅಲೌಡ್ ಇದೆ. ಏನಾದ್ರೂ ಲಾಂಗ್ ಟೂರ್ನಮೆಂಟ್ ಗಳಾದ್ರೆ ಅದಕ್ಕೆ ವೈಫ್ ಗಳು ಅಲೌಡ್ ಇಲ್ಲ ಅಂತ ಮೀಟಿಂಗ್ ಅಲ್ಲಿ ಇದನ್ನು ಸಹ ರೂಲ್ಸ್ ನ ತಂದಿದ್ದಾರೆ. ಆದ್ರೆ ಇದನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರಂತ ಗೊತ್ತಿಲ್ಲ. ವೇಟ್ ಮಾಡಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೆಕ್ಸ್ಟ್ ಚಾಂಪಿಯನ್ ಟ್ರೋಫಿ ಇದೆ, ಯಾವ ತರ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಯಾವುದೇ ಸೀರೀಸ್ ಗಳ ಮೇಲಾಗ್ಲಿ, ಹಾಗೆ ಇವಾಗ ನಡೆಯುವಂತ ICC ಟೂರ್ನಮೆಂಟ್ ಗಳಿಗಾಗ್ಲಿ ಎಲ್ಲಾ ಪ್ಲೇಯರ್ಸ್ ಗಳು ಯಾವಾಗ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡು BCCI ಯೋಚನೆ ಮಾಡಿರ್ತಾರೋ ಅದೇ ಟೈಮ್ಗೆ ಸ್ಕ್ವಾಡ್ ಅಲ್ಲಿ ಇರೋಂತ ಅಷ್ಟು ಮೆಂಬರ್ಸ್ ಅದೇ ಇದ್ರಲ್ಲಿ ಟ್ರಾವೆಲ್ ಆಗ್ಬೇಕು. ಯಾವುದೇ ರೀತಿ ಪರ್ಸನಲ್ ಆಗಿ ನೀವು ಹೋಗಿರಿ ನಾನ್ ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಇದ್ ಮಾಡ್ತಿದ್ರಲ್ಲ, ಅದು ಇವಾಗ ಮಾಡಂಗಿಲ್ಲ. ಮೊದ್ಲಾಗಿದೆ ನೀವು ನೋಡ್ತಾ ಇರ್ಬೋದು, ಇತ್ತು T20 ವರ್ಲ್ಡ್ ಕಪ್ಗೆ ಎಲ್ಲಾ ಟೀಮು ಎಲ್ಲಾರು ಸಹ ಹೋಗಿದ್ರು. ಅದಾದ ನಂತರ ವಿರಾಟ್ ಕೊಹ್ಲಿ ಹೋದ್ರು. ಅದಾದ ನಂತರ ವಿರಾಟ್ ಕೊಹ್ಲಿ ಲಂಡನ್ ಇಂದ ಶ್ರೀಲಂಕಾಕ್ಕೆ ಬಂದು ಶ್ರೀಲಂಕಾ ಓಡಿ ಮ್ಯಾಚ್ಗೂ ಸಪ್ರೇಟ್ ಆಗಿ ಬಂದು ಜಾಯ್ನ್ ಆಯ್ತಿದ್ರು. ಆದ್ರೆ ಈ ಸಲ ಮಾಡಿರುವಂತ ಮೀಟಿಂಗ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಗಳು ಸ್ಕ್ವಾಡ್ ಅಲ್ಲಿ ಇರುವಂತ 15 ಮೆಂಬರ್ಸ್ ಸ್ಕ್ವಾಡ್ ಏನಿದ್ಯೋ ಅಷ್ಟು ಜನನು ಒಂದೇ ಸಲ ಟ್ರಾವೆಲ್ ಮಾಡ್ಬೇಕು. ಯಾವ ಸೀರೀಸ್ಗೆ ಏನಂತ ಅನೌನ್ಸ್ ಮಾಡಿರ್ತಾರೋ ಅಷ್ಟು ಜನನು ಒಂದೇ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು. ಯಾವುದೇ ರೀತಿ ಈ ಬಸ್ಗಳಲ್ಲಿ ವೈಫ್ ಗಳಾಗ್ಲಿ ಹಾಗೆ ಅವರ ಪರ್ಸನಲ್ ಅಸಿಸ್ಟೆಂಟ್ ಗಳಾಗ್ಲಿ ಯಾವುದೇ ರೀತಿ ಟ್ರಾವೆಲ್ ಮಾಡಂಗಿಲ್ಲ ಅಂತ ಬರ್ತಿದೆ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ಟ್ರಾವೆಲ್ ಮಾಡ್ಬೇಕಾದ್ರೆ 150 kg ಒಳಗಿದ್ರೆ BCCI ಅವರೇ ಅದಕ್ಕೆ ಅಮೌಂಟ್ ನ ಪೇ ಮಾಡ್ತಾರೆ. ಏನಾದ್ರೂ 150 kg ಗಿಂತ ಮೇಲೆ ಹೋದ್ರೆ ಯಾವುದೇ ರೀತಿ ಇದಕ್ಕೆ BCCI ಅವರು ಅಮೌಂಟ್ ನ ಪೇ ಮಾಡಲ್ವಂತೆ. ಪರ್ಸನಲ್ ಆಗಿ ಆ ಪ್ಲೇಯರ್ ಗಳೇ ಅದಕ್ಕೆ ಅಮೌಂಟ್ ನ ಪೇ ಮಾಡಬೇಕು ಅಂತ ಈ ರೂಲ್ಸ್ ನ ತಂದಿದ್ದಾರೆ. ಆದ್ರೆ ಈ ರೂಲ್ಸ್ ಗಳನ್ನ ಎಲ್ಲಾ ಪ್ಲೇಯರ್ಸ್ ಗಳು ನಿಭಾಯಿಸ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ. ಆದ್ರೆ ಇವಾಗ ಬಂದಿರೋಂತ ಅಪ್ಡೇಟ್ ನ ಪ್ರಕಾರ ಈ ರೂಲ್ಸ್ ಗಳು ಬಂದಿದೆ. ನೋಡೋಣ, ವೇಟ್ ಮಾಡಿ. ನೆಕ್ಸ್ಟ್ ನಡೆಯುವಂತ ICC ಟೂರ್ನಮೆಂಟ್ ಇದೆ, ಹಾಗೆ ಇಂಗ್ಲೆಂಡ್ ಮೇಲೆ ಟೆಸ್ಟ್ ಸೀರೀಸ್ ಇದೆ. ಇದಕ್ಕೆಲ್ಲ ಯಾವ ರೀತಿ ಈ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ನಾವು ವೇಟ್ ಮಾಡಿ ನೋಡೋಣ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ IPL ನ ಬಗ್ಗೆ. IPL ಅಲ್ಲೂ ಸಹ ರೂಲ್ಸ್ ಗಳನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ ICC ಲಿ ರೂಲ್ಸ್ ಗಳು ಇರೋದೇ ಬೇರೆ, ಹಾಗೆ ನಮ್ಮ IPL ಅಲ್ಲಿ ಇರೋಂತ ರೂಲ್ಸ್ ಗಳೇ ಬೇರೆ. ಏನಂದ್ರೆ ಕೋಡ್ ಆಫ್ ಕಂಡಕ್ಟ್ ಇರೋಂತ ರೂಲ್ಸ್ ಗಳನ್ನ ಒಂದು ಸ್ವಲ್ಪ ICC ಅಲ್ಲಿ ಇರೋಂತ ರೂಲ್ಸ್ ಗಳನ್ನ ನಮ್ಮ IPL ಗೆ ಎರವಲು ಮಾಡ್ಕೋಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಏನಾಗುತ್ತಂತ ಗೊತ್ತಿಲ್ಲ. ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಈ ರೂಲ್ಸ್ ಸಹ ಅಂತ. ಏನಾದ್ರೂ ರೂಲ್ಸ್ ಬತ್ತು ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಅಡ್ವಾಂಟೇಜ್. ಏನಕ್ಕಂದ್ರೆ ನಮ್ಮ IPL ಅಲ್ಲಿ ಎಲ್ಲ ಅಗ್ರೆಷನ್ ಆಗಿ ಆಡೋದು. ಅದ್ರಲ್ಲೂ ಅಂತೂ ಮ್ಯಾಚ್ ರೆಫ್ರಿ ಒಂದೊಂದು ಮ್ಯಾಚ್ ಅಲ್ಲೂ ಒಂದೊಂದು 15 ಲಕ್ಷ 60 ಲಕ್ಷ ಹಂಗೆ ಮ್ಯಾಚ್ ಫೀಸ್ ಗಳನ್ನ ಕಟ್ ಡೌನ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಸಲ ನಡೀತಿರೋಂತ IPL ಗೆ ಒಂದು ಸ್ವಲ್ಪ ICC ರೂಲ್ಸ್ ಗಳನ್ನ IPL ಗೆ ತರಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ವೇಟ್ ಮಾಡಿ ನೋಡೋಣ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ರೋಹಿತ್ ಶರ್ಮಾ ಬಗ್ಗೆ. ಏನು ನಡೆಯುತ್ತೆ ನೆಕ್ಸ್ಟ್ ಮಂತ್ ICC ಚಾಂಪಿಯನ್ ಟ್ರೋಫಿಗೆ ಇವರು ಈ ವಾರ ತಪ್ಪರೆ ನೆಕ್ಸ್ಟ್ ವಾರನೇ ಟ್ರಾವೆಲ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಏನಕ್ಕಂದ್ರೆ ICC ಚಾಂಪಿಯನ್ ಟ್ರೋಫಿಗೆ ಫೋಟೋ ಶೂಟ್ ಅಂಡ್ ಪ್ರೆಸ್ ಕಾನ್ಫರೆನ್ಸ್ ಇದೆಯಂತೆ. ಅದನ್ನ ಅಟೆಂಡ್ ಮಾಡಕ್ಕೋಸ್ಕರ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಆದ್ರೆ ವೆಯ್ಟ್ ಮಾಡಿ ನೋಡ್ಬೇಕು, ಪ್ರೆಸ್ ಕಾನ್ಫರೆನ್ಸ್ ಪಾಕಿಸ್ತಾನದಲ್ಲೇ ನಡೆಯುತ್ತಾ ಇಲ್ಲ UAE ನಡೆಯುತ್ತಂತ ಗೊತ್ತಿಲ್ಲ. ಆದ್ರೆ ಬಂದಿರೋಂತ ಅಪ್ಡೇಟ್ ನ ಪ್ರಕಾರ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಬಹುದು. ಈ ವೀಕ್ ಅಲ್ಲಿ ಟ್ರಾವೆಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಫೋಟೋ ಶೂಟ್ಗೋಸ್ಕರ ಅವರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತೆ ICC ಚಾಂಪಿಯನ್ ಟ್ರೋಫಿಗೆ. ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ.
ನಮ್ಮ ಇಂಡಿಯಾದ ಸ್ಕ್ವಾಡ್ ಸಹ ಇನ್ನು ಅನೌನ್ಸ್ ಆಗಿಲ್ಲ. ಆದ್ರೆ ಎಲ್ಲಾ ಟೀಮ್ಗಳು ತಮ್ಮ ತಮ್ಮ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ 8 ಟೀಮ್ ಅಲ್ಲಿ 6 ಟೀಮ್ ಅನೌನ್ಸ್ ಮಾಡಿದೆ, ಇನ್ನ 2 ಟೀಮ್ ಅಂತ ಅನೌನ್ಸ್ ಮಾಡಿಲ್ಲ, ಇಂಡಿಯಾ ಅಂಡ್ ಪಾಕಿಸ್ತಾನ. ವೇಟ್ ಮಾಡಿ ನೋಡೋಣ, ಎಲ್ಲಾ ಟೀಮ್ ಅನೌನ್ಸ್ ಮಾಡಾದ್ಮೇಲೆ ಆ ಟೀಮ್ ನ ಪ್ಲೇಯಿಂಗ್ 11 ಮತ್ತೆ ಸ್ಕ್ವಾಡ್ ಹೇಗಿದೆ ಅಂತ ಚರ್ಚೆ ಮಾಡೋಣ. ಹಾಗೆ ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.